ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಧಾರವಾಡ ಜಿಲ್ಲಾ ಘಟಕದ ಚುನಾವಣೆ ದಿನಾಂಕ 21/7/24 ರವಿವಾರದಂದು ನಡೆದ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮುಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ಲಿಂಗಾಯತ ಮತದಾರ ಬಾಂಧವರು ಈ ಬಾರಿ ಚಿಂತಿಸಬೇಕಾಗಿದೆ. ದೈವದಲ್ಲಿ ನಿರ್ಣಯವಾದಂತೆ 2.5 ವರ್ಷ ಅಧಿಕಾರ ಬಿಟ್ಟು ಕೊಡಬೇಕಾಗಿತ್ತು, ಆದರೆ ಬಿಟ್ಟು ಕೊಡಲಿಲ್ಲ. 5 ವರ್ಷ ಆಡಳಿತಾಧಿಕಾರ ನಡೆಸಿದ ಮಾಜಿಗಳು ತಮ್ಮ ಅಧಿಕಾರ ಮುಗಿದ ನಂತರವೂ ಈ ಬಾರಿ ದೈವದಲ್ಲಿ ನಿರ್ಣಯವಾದಂತೆ ನಮಗೆ ಅಧಿಕಾರ ಬಿಟ್ಟು ಕೊಡಲಿಲ್ಲ. ಸಮಾಜ ನಿಂತು ನೀರು ಆಗಬಾರದು, ಬದಲಾವಣೆ ಆಗ್ತಾನೆ ಇರಬೇಕು ಅಂತ ಬಯಸಿದವರು ನಾವು ಚುನಾವಣೆ ಬಯಸಿರಲಿಲ್ಲ. ಚುನಾವಣೆ ಮಾಜಿಗಳು ಬಯಸಿದ್ದಾರೆ. ಚುನಾವಣೆ ಅನಿವಾರ್ಯ ಅವರೇ ಬಯಸಿದ್ದಾರೆ. ಆದ ಕಾರಣ ನಾವು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇವೆ ಎಂದು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಪ್ರದೀಪ್ ಗೌಡ ಎಂ ಪಾಟೀಲ್ ರವರು ಹೇಳಿದರು. ಈ ಬಾರಿ ಲಿಂಗಾಯತ ಮತದಾರ ಪ್ರಭುಗಳು ಚಿಂತಿಸಬೇಕಾಗಿದೆ. ಬದಲಾವಣೆ ಮಾಡಲೇಬೇಕಾಗಿದೆ, ಅನಿವಾರ್ಯವಾಗಿದೆ. ಕಾರಣ ನನ್ನನ್ನು ನನ್ನ ಪ್ಯಾನಲ್ನನ್ನು ಗೆಲ್ಲಿಸುವ ಮೂಲಕ ವೀರಶೈವ ಲಿಂಗಾಯತ ಸಮಾಜದ ಸರ್ವತೋಮುಖ ಬೆಳವಣಿಗೆಗಾಗಿ ನಮಗೊಂದು ಈ ಬಾರಿ ಅವಕಾಶ ಕಲ್ಪಿಸಿಕೊಡಬೇಕೆಂದು ಎಲ್ಲ ಲಿಂಗಾಯತ ಬಾಂಧವರಲ್ಲಿ ಪ್ರದೀಪ್ ಗೌಡ ಪಾಟೀಲ್ ವಿನಂತಿಸುತ್ತಿದ್ದಾರೆ. ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮೂಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಪ್ರದೀಪ್ ಗೌಡ ಪಾಟೀಲ್ ರವರು, ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ನ್ಯೂ ದಿಲ್ಲಿ. ನಾನು ಕರ್ನಾಟಕ ಪ್ರತಿನಿಧಿಯಾಗಿ ಗುರುರಾಜ್ ಧಾರವಾಡದಿಂದ ಈಗ ನೇರವಾಗಿ ಮಾತಾಡ್ತಾ ಇದ್ದೀನಿ. ಧಾರವಾಡದಲ್ಲಿ ಇತ್ತೀಚೆಗೆ ತೀವ್ರ ಕುತೂಹಲ ಕೆರಳಿಸಿರುವ, ಮೋಸ್ಟ್ಲಿ ಇನ್ನೊಂದು ವಿಧಾನಸಭಾ ಕ್ಷೇತ್ರನೇ ಅಂತ ಇದ್ದಾರೆ ಸಾರ್ವಜನಿಕರು, ಅಖಿಲ ಭಾರತ ವೀರಶೈವ ಮಹಾಸಭಾದ ಧಾರವಾಡ ಜಿಲ್ಲಾ ಘಟಕದ ಒಂದು ಈಗ ಚುನಾವಣೆ ಕಾವು ತೀವ್ರವಾಗಿ ಪಡೆದ ಕಾವು ಏರ್ತಾನೆ ಇದೆ. ಒಂದೆಡೆ ಪ್ರದೀಪ್ ಗೌಡ ಪಾಟೀಲ್ರು ಒಂದು ಬಣ, ಆದರೆ ಇನ್ನೊಂದೆಡೆ ಗುರುರಾಜ್ ಹುಣಸಿ ಅವ್ರ ಬಣ ಇನ್ನೊಂದೆಡೆ ಸಿದ್ದಪ್ಪ ಕಂಬಾರ ಅವ್ರ ಬಣ ಇನ್ನೊಂದೆಡೆ. ಈಗ ನಾವು ಸಾರ್ವಜನಿಕರಲ್ಲಿ ನೇರವಾಗಿ ಪ್ರಶ್ನೆ ಕೇಳಿದ್ದೀವಿ, ನಮ್ಮ ಚಾನಲ್ ಕೂಡ ಸರ್ವೆ ಮಾಡಿದ್ದೀವಿ. ಪ್ರದೀಪ್ ಗೌಡರು ಗೆಲ್ಲೋದು 100ಕ್ಕೆ 100 ಅಂತ ಹೇಳ್ತಾ ಇದ್ದಾರೆ. ಅವರು ಗೆಲ್ತಾರೆ. ನಮ್ಮ ಸರ್ವೆ 100ರಲ್ಲಿ 99 ನಾವು ಸರ್ವೆ ಮಾಡಿದ್ರಲ್ಲಿ ಯಾವುದು ಸುಳ್ಳಾಗಿಲ್ಲ. ಈ ಅಖಿಲ ಭಾರತ ವೀರಶೈವ ಮಹಾಸಭಾ ಧಾರವಾಡ ಜಿಲ್ಲಾ ಘಟಕದಿಂದ 100ಕ್ಕೆ 100 ಪ್ರದೀಪ್ ಗೌಡರು ಗೆಲ್ಲೋದಂತೂ ಈಗಾಗಲೇ ಅವ್ರ ಕಾರ್ಯಕರ್ತರು ಕೆಲವೆಡೆ ಸಿಹಿಗೂ ಕೂಡ ಹಂಚಿಕೊಂಡಿದ್ದಾರೆ. ನಾನು ಹೇಳ್ತೀನಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ವಾರ್ಡ್ಗಳಲ್ಲಿ ಅವರು ವಿಜಯೋತ್ಸವ ಮಾಡಿದ್ದಾರೆ ಅಂತ. ಈ ಹಿಂದೆಯೂ ಕೂಡ ನಾನು ಹೇಳಿದ್ದೆ, ನಮ್ಮ ಚಾನಲ್ ಕೂಡ ಕಾಂಗ್ರೆಸ್ ಕರ್ನಾಟಕದಲ್ಲಿ ಆಡಳಿತ ಬರುತ್ತೆ ಅಂತಲೂ ಕೂಡ ಸರ್ವೆ ಮಾಡಿತ್ತು, ಅದರಂತೆ ಆಗಿದೆ. ಈಗ ನೋಡಿ, ನಾವು ನೇರವಾಗಿ ಪ್ರದೀಪ್ ಗೌಡ್ರ ಜೊತೆನೇ ನಾವು ಈಗ ನೇರವಾಗಿ ಒಂದು ಸಂದರ್ಶನ ಮಾಡ್ತಾ ಇದ್ದೀವಿ. ಪ್ರದೀಪ್ ಗೌಡ್ ಸರ್, ತಾವು ತಮ್ಮ ಬಣ ಆರಿಸಿ ಬಂದ ನಂತರ ಮೊದಲದಾಗಿ ಮಾಡೋ ಕೆಲಸ ಯಾವುದು? ನಾವು ವೀರಶೈವ ಲಿಂಗಾಯತ ವಿದ್ಯಾರ್ಥಿನಿಯರ ವಸತಿ ನಿಲಯದ ಬಗ್ಗೆ ಸ್ಥಾಪನೆ ಬಗ್ಗೆ ನಾವು ಮೊದಲೇ ನಂಬ್ಬೋದು. ಯಾಕಂದರೆ ನಮ್ಮ ಭಾಗದಲ್ಲಿ ಲಿಂಗಾಯತ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಫೆಸಿಲಿಟಿ ಕಡಿಮೆ ಇದೆ. ಅದಕ್ಕೆ ನಮ್ಮ ವೀರಶೈವ ಮಹಾಸಭಾದಿಂದ ಇದೊಂದು ಹಾಸ್ಟೆಲ್ ಮಾಡಬೇಕಂತ ನಮ್ಮದು ಉದ್ದೇಶ ಇದೆ. ಆಮೇಲೆ ಸರ್ ಮತ್ತೇನು ಮಾಡ್ಬೇಕಂತ ಮಾಡಿದ್ರೆ ಧರ್ಮ ಜಾಗೃತಿಗೋಸ್ಕರ ಕಾಲಕ್ಕೆ ಶಿವಾನುಭವ ಗೋಷ್ಠಿ ಏರ್ಪಡಿಸುವುದು, ಗ್ರಾಮ ಮಟ್ಟದಿಂದ ಜಿಲ್ಲಾ ಕೇಂದ್ರದವರೆಗೆ ಧಾರ್ಮಿಕ ಸಂಸ್ಕಾರಗಳ ತರಬೇತಿಯನ್ನು ಹಾಗೂ ಶಿಬಿರ ಏರ್ಪಡಿಸುವುದು, ತನ್ಮೂಲಕ ವಿಶೇಷವಾಗಿ ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಧರ್ಮ ಜಾಗೃತಿ ಮೂಡಿಸುವುದು, ಶುದ್ಧವಾದ ಇಷ್ಟಲಿಂಗ ಮತ್ತು ವಿಭೂತಿ ತಯಾರಿಸಿ ಸಕಾಲಕ್ಕೆ ಎಲ್ಲರಿಗೂ ಲಭಿಸುವಂತೆ ಪ್ರಯತ್ನಿಸುವುದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧಗೊಳಿಸಲು ನಮ್ಮ ಸಮಾಜ ಯುವಕ ಯುವತಿಯರಿಗೆ ಉಚಿತ ಕಾರ್ಯಾಗಾರ ಏರ್ಪಡಿಸುವುದು, ಸಮುದಾಯದ ಯುವಕ ಯುವತಿಯರಿಗೆ ನಿಯಮಿತವಾಗಿ ಉದ್ಯೋಗ ಮೇಳ ಸಂಘಟಿಸುವುದು ಮತ್ತು ಸ್ವಯಂ ಉದ್ಯೋಗ ತರಬೇತಿ ಕಾರ್ಯಾಗಾರ ನಡೆಸುವುದು, ಹಾಗೂ ಕಾಲಕ್ಕೆ ವೀರಶೈವ ವಧುವರರ ಸಮಾವೇಶ ಏರ್ಪಡಿಸುವುದು. ಕೊನೆಯದಾಗಿ ಸಮಾಜದ ಯುವಕ ಯುವತಿಯರಿಗೆ ಉನ್ನತ ಶಿಕ್ಷಣಕ್ಕಾಗಿ ಶಿಷ್ಯ ಕ್ಷೇತ್ರ ನೀಡುವುದು. ಈ ಎಲ್ಲ ಯೋಜನೆಗಳನ್ನು ನಮ್ಮ 5 ವರ್ಷದ ಅವಧಿಯಲ್ಲಿ ನಾವು ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದೀವಿ.
ವೀಕ್ಷಕ ಪ್ರಭುಗಳೇ, ನೋಡಿದ್ರಲ್ಲ, ಈಗ ಕರ್ನಾಟಕದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಧಾರವಾಡ ಜಿಲ್ಲಾ ಘಟಕದಿಂದ ಒಂದು ವೇಳೆ ತಮ್ಮ ಬಣ ಆರ್ಶ್ ಬಂತಂದರೆ ತಾವು ಏನೇನು ಕೆಲಸ ಮಾಡ್ತೀವಿ ಅಂತ. ಆದರೆ ಮೇಲಾಗಿ ನಮ್ಮ ಚಾನೆಲ್ ಪರವಾಗಿ, ನಮ್ಮ ಮಾಧ್ಯಮಗಳ ಪರವಾಗಿ, ವೀಕ್ಷಕ ಪ್ರಭುಗಳ ಪರವಾಗಿಯೂ ನಾವು ಅವರಲ್ಲಿ ಕೇಳ್ಕೋತೀವಿ, ಏನು ಈ ಲಿಂಗಾಯತರಲ್ಲಿ ಪ್ರದೀಪ್ ಸರ್, ಈಗ ಏನು ಲಿಂಗಾಯತರಾಗಲಿ ಅಥವಾ ವೀರಶೈವ ಎರಡೂ ಒಂದೇ ಅಂತ ನಾವು ಒಟ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದರೂ ಕೆಲ ಪಂಗಡಗಳು ಇನ್ನೂ ಇದರಿಂದ ಹೊರಗಡೆನೇ ಇದ್ದಾವೆ. ಅವುಗಳನ್ನು ನೀವು ಒಗ್ಗಟ್ಟಾಗಿ ಕರ್ಕೊಂಡು ಬಂದು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದೊಳಗನೆ ಒಂದು ಏಕೀಕೃತಗೊಳಿಸಬೇಕಂತ ನಿಮಗೇನಾರು ಮಾಡಬೇಕು ಸರ್. ಎಲ್ಲ ಒಂದಾಗಬೇಕು, ಎಲ್ಲ ಒಳಪಂಗಡಗಳು ಎಲ್ಲ ಒಂದಾಗಿ ಲಿಂಗಾಯತ ಅಂತ ಆಗಬೇಕು. ಇತ್ತೀಚೆಗೆ ವಕೀಲರಾದಂಥ ಬಾವಿಕಟ್ಟಿ ಅವ್ರು ಸರ್ ಜಾಯ್ನ್ ಆಗಿದ್ದಾರೆ. ನಾವು ಅವ್ರನ್ನ ಈಗ ನೇರವಾಗಿ ಮಾತಾಡ್ಸೋಣ. ಸರ್, ಬಾವಿಕಟ್ಟಿ ಸರ್, ನಿಮ್ಮ ಬಣ, ಈ ಪ್ರದೀಪ್ ಗೌಡ್ರ ಬಣ ಗೆಲ್ಲೋದು ಎಷ್ಟು ಸತ್ಯ? 100% ಸತ್ಯ. ನನಗೆ ತಿಳಿದು ಬಂತು ನೀವು ಈಗಾಗಲೇ ಸಿಹಿ ತಿಂದಿರಿ ಅಂತ ಸುದ್ದಿ. ನೋಡ್ರಿ, ನಾನು ಹೇಳ್ತಾ ಇದ್ದೆ ಹಾಗೇನೆ, ಕೆಲವು ವ್ಯಕ್ತಿಗಳು ಈಗಾಗಲೇ ವಿಜಯೋತ್ಸವ ಮಾಡಿದ್ದಾರೆ. ನೋಡೋಣ, ಪ್ರದೀಪ್ ಸರ್ ಬಣ ಆರಿಸಿ ಬಂದ ನಂತರ ಅವರು ಲಿಂಗಾಯತ ಸಮಾಜಕ್ಕಾಗಿ ಏನೇನು ಅನುಕೂಲ ಮಾಡ್ತಾರೆ, ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಭಾಷೆಗಳನ್ನು ನೆರವೇರಿಸ್ತಾರಂತ ನಾವು ಒಂದು ಆಶಾಭಾವನೆಯಿಂದ ಅವರ ಜೊತೆ ಈ ಸಂದರ್ಶನವನ್ನು ಮುಗಿಸ್ತಾ ಇದ್ದೀವಿ. ನಾನು ಗುರುರಾಜ್, ಧಾರವಾಡದಿಂದ. ನಮಸ್ಕಾರ.